ಚಿಕ್ಕಬಳ್ಳಾಪುರ ವಾರ್ಡ್ ನಂಬರ್ 9 ಜೈ ಭೀಮ್ ನಗರದ ಪಂಚಗಿರಿ ಬೋಧನಾ ಹಿರಿಯ ಪಾಠಶಾಲೆಯಲ್ಲಿ ಪೋಷಣ್ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ನಗರಸಭಾ ಸದಸ್ಯ ಹಾಗೂ ಹಿರಿಯ ವಕೀಲರಾದ ಆರ್ ಮಠಮಪ್ಪನವರು ಉದ್ಘಾಟನೆ ಮಾಡಿ ಮಾತನಾಡುತ್ತಾ, ಇಂದು ಪ್ರಾಕೃತಿಕ ಪೌಷ್ಟಿಕ ಆಹಾರಗಳು ಮಕ್ಕಳಿಗೆ ಅತಿ ಅವಶ್ಯಕವಾಗಿದೆ. ಪೌಷ್ಟಿಕ ಆಹಾರಗಳನ್ನು ಸೇವಿಸಿದರೆ ಮಕ್ಕಳು ದೈಹಿಕವಾಗಿ, ಮಾನಸಿಕವಾಗಿ ಸದೃಢರಾಗಿ ಮುಂದಿನ ಭವಿಷ್ಯದಲ್ಲಿ ಉನ್ನತ ರೀತಿಯಲ್ಲಿ ದೇಶವನ್ನು ಮುನ್ನಡೆಸುವ ಶಕ್ತಿ ಮಕ್ಕಳಿಗೆ ಇದೆ. ಹಾಗಾಗಿ ಪೋಷಕರು ಮಕ್ಕಳ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸಬೇಕು. ಮಕ್ಕಳಿಗೆ ಉತ್ತಮವಾದ ಎಲ್ಲ ಬಗೆಯ ಹಣ್ಣುಗಳು, ಎಲ್ಲ ಬಗೆಯ ತರಕಾರಿಗಳು ಹಾಗೂ ಮುಖ್ಯವಾಗಿ ರಾಗಿ, ಸಜ್ಜೆ, ಜೋಳ ಮತ್ತು ಪ್ರಕೃತಿಯಾಗಿ ಸಿಗುವ ಆಹಾರಗಳನ್ನು ಮಕ್ಕಳಿಗೆ ಪ್ರತಿನಿತ್ಯ ಒದಗಿಸುವ ಮೂಲಕ ನಿಗಾ ವಹಿಸಬೇಕು ಎಂದರು. ಸರ್ಕಾರಗಳು ಈಗಾಗಲೇ ಸರ್ಕಾರಿ ಶಾಲೆ ಹಾಗೂ ಅನುದಾನಿತ ಶಾಲೆಗಳಲ್ಲಿ ಪೌಷ್ಟಿಕ ಅಂಶಗಳುಳ್ಳ ಆಹಾರವನ್ನು ಉಚಿತವಾಗಿ ಮಕ್ಕಳಿಗೆ ನೀಡುತ್ತಿರುವುದು ಸ್ವಾಗತಾರ್ಹ. ಈಗಾಗಲೇ ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ವಾರ ಪೂರ್ತಿ ಮೊಟ್ಟೆಯನ್ನು ನೀಡಿ ಮಾದರಿಯಾಗಿರುವುದು ಒಳ್ಳೆಯ ಬೆಳವಣಿಗೆ ಎಂದರು. ವಿವಿಧ ರೀತಿಯ ಪೌಷ್ಟಿಕ ಆಹಾರಾಂಶಗಳಿದೆ. ಅದನ್ನ ತಿಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಎನರ್ಜಿ ಬರುತ್ತೆ. ಮತ್ತೆ ಅದೇ ರೀತಿ ಹಣ್ಣುಗಳಲ್ಲಿ ಎಲ್ಲಾ ಬಗೆಯ ಹಣ್ಣುಗಳಲ್ಲೂ ಕೂಡ ಇವತ್ತು ಪ್ರತಿ ದಿನದ ಟೈಮ್ ಟೇಬಲ್ ನಲ್ಲಿ ನಾವು ಹಣ್ಣುಗಳನ್ನ ಸೇವನೆ ಮಾಡ್ತಕ್ಕಂತ ರೀತಿಯಲ್ಲಿ ಮಕ್ಕಳಿಗೆ ಅರಿವನ್ನು ಮೂಡಿಸ್ತಕ್ಕಂತ ಕೆಲಸವನ್ನ ತಂದೆ ತಾಯಿಗಳು, ಪೋಷಕರು ಮಾಡಬೇಕಾಗಿದೆ. ಅದೇ ರೀತಿ ಇವತ್ತು ನಮ್ಮ ರೈತರು ಹಳ್ಳಿಗಳಲ್ಲಿ ಹಿಂದೆ ಏನು ಒಂದು ಈ ಮಳೆಗಾಲದ ಸಂದರ್ಭದಲ್ಲಿ ಹೊಲಗಳನ್ನ ಬಿತ್ತನೆ ಮಾಡ್ತಾ ಇದ್ರು. ಹೊಲಗಳನ್ನ ಬಿತ್ತನೆ ಮಾಡಬೇಕಾದ್ರೆ ನಮ್ಮ ತಂದೆಯವರು, ಹಿರಿಯರು ಮತ್ತೆ ಎಲ್ಲರೂ ಕೂಡ ಹಿಂದೆ ಏನ್ ಮಾಡ್ತಾ ಇದ್ರು, ಒಂದು ಹೊಲ ಬಿತ್ತನೆ ಮಾಡ್ಬೇಕಾದ್ರೆ ಅದರಲ್ಲಿ ರಾಗಿ, ಸಜ್ಜೆ, ಜೋಳ ಪ್ರತಿಯೊಂದು ಕೂಡ ಅದರಲ್ಲಿ ಮಿಕ್ಸ್ ಹೊಲದಲ್ಲಿ ಇರ್ತಾ ಇತ್ತು. ಬೆಳೆಗಳು ಬೆಳೀತಾ ಇದ್ರು, ಅದನ್ನ ಮತ್ತೆ ಸೇವನೆ ಮಾಡ್ತಾ ಇದ್ರು. ಜೊತೆಗೆ ಪ್ರಾಣಿ ಪಕ್ಷಿಗಳನ್ನು ಕೂಡ ತಿಂತಾ ಇದ್ವು, ಅವನು ಕೂಡ ಜೀವಿಸ್ತಾ ಇದ್ವು. ಇಂಥ ಒಂದು ವಾತಾವರಣ ಇತ್ತು. ಆದ್ರೆ ಇವತ್ತು ನಾವು ಹೊಲಗಳಿಗೆ ಹೋದಾಗ ಬರೀ ರಾಗಿ ಬೆಳೆ ಒಂದು ಕಾಣಿಸ್ತದೆ ಹೊರತು ಬೇರೆ ಯಾವುದೂ ಕಾಣಿಸ್ತಾ ಇಲ್ಲ. ಹಾಗಾಗಿ ದಯವಿಟ್ಟು ಕೂಡ ನಾವು ಏನೋ ಆಧುನಿಕ ತಂತ್ರಜ್ಞಾನವನ್ನ ಬಳಸಿ ಪಾಶ್ಚಿಮಾತ್ಯದ ಏನು ಅವರ ಒಂದು ಕಲ್ಚರ್ ಇದೆ ಅದನ್ನ ನಾವು ಅನುಸರಿಸುವುದನ್ನ ನಾವು ಬಿಡಬೇಕು ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಏನು ನಮ್ಮ ಪೂರ್ವಜರು ಏನು ನಮ್ಮ ಸಂಸ್ಕೃತವನ್ನ, ಸಂಸ್ಕಾರವನ್ನ ಕಲಿಸ್ಕೊಟ್ಟು ಏನು ಯಾವ ರೀತಿಯಲ್ಲಿ ನಾವು ಆಹಾರ ಸೇವನೆಗಳಿಗೆ ಯೋಗಾಭ್ಯಾಸ ತುಂಬಾ ಪ್ರಮುಖ ಪಾತ್ರ ವಹಿಸ್ತದೆ. ಮಕ್ಕಳಿಗೆ ಈ ರೀತಿ ಪೋಷಕರು ಹಾಗೂ ತಂದೆ ತಾಯಿಗಳು ದಯವಿಟ್ಟು ಕೂಡ ಅವರಿಗೆ ಪ್ರತಿದಿನವೂ ಕೂಡ ಟೈಮ್ ಟೇಬಲ್ ಹಾಕಿ ಯಾವ್ಯಾವ ಟೈಮ್ಗೆ ಯಾವ ಯೋಗಾಭ್ಯಾಸ ಇರ್ಬೋದು, ಎಕ್ಸರ್ಸೈಸ್ ಇರ್ಬೋದು, ಮತ್ತೆ ಫ್ರೂಟ್ಸ್ ಕೊಡ್ತಕ್ಕಂಥದ್ದು, ತರಕಾರಿ ಕೊಡ್ತಕ್ಕಂಥದ್ದು, ಮತ್ತೆ ಇದು ಸೊಪ್ಪುಗಳು ಕೊಡ್ತಕ್ಕಂಥದ್ದನ್ನ ಎಲ್ಲಾ ರೀತಿಯಾದಂತಹ ಪೌಷ್ಟಿಕ ಆಹಾರಗಳಿರ್ತಕ್ಕಂಥದ್ದು, ಸಜ್ಜೆ, ಜೋಳ, ಜವನಿ ಇವನ್ನೆಲ್ಲ ಕೊಡ್ತಕ್ಕಂಥ ಕೆಲಸವನ್ನ ಟೈಮ್ ಟೇಬಲ್ ನಲ್ಲಿ ಹಾಕೊಂಡು ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಪೋಷಕರಲ್ಲೂ ಹಾಗೂ ತಂದೆ ತಾಯಿಗಳಲ್ಲಿ ಮನವಿ ಮಾಡ್ಕೊಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ಬೈರಾರೆಡ್ಡಿ, ಶಿಕ್ಷಕರಾದ ತಿಮ್ಮಣ್ಣ, ರಾಣಿ ಹಾಗೂ ನಿವೃತ್ತ ಶಿಕ್ಷಕರಾದ ಅನಿಲ್ ಕುಮಾರ್, ಶಾಲಾ ಸಿಬ್ಬಂದಿ, ಮಕ್ಕಳು ಹಾಗೂ ಪೋಷಕರು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ವಕೀಲ ಮಠಮಪ್ಪನವರನ್ನು ಶಾಲಾ ಆಡಳಿತ ಮಂಡಳಿ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಲಕ್ಷ್ಮೀನಾರಾಯಣ್, ಎಂಎಂ ಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.